ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಯರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಸ್ ಯೂಶುವಲ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮದುವೆಗೆಲ್ಲ ಬಟ್ಟೆ ಎಲ್ಲ ಬೇರ್ ಮಾಡಿದ್ದೀರಲ್ಲ, ಅದೆಲ್ಲ ಕೈಯಲ್ಲಿ ವಾಶ್ ಮಾಡಬೇಕು. ಸೊ ವಾಶ್ ಎಲ್ಲ ಮಾಡಿ ಬಂದಿದ್ದೀನಿ. ಸೊ ನಾವು ಮದುವೆ ಮುಹೂರ್ತದ ದಿವಸನೇ ಊರಿಗೆ ಹೋಗಿ ಅಕ್ಕ ಮನೆಗೆಲ್ಲ ರೆಸ್ಟ್ ಮಾಡಿ ಅಲ್ಲಿಂದ ಬಂದು ಅವತ್ತಿನ ವಿಡಿಯೋ ಎಂಡ್ ಮಾಡಿದೆ. ಮತ್ತು ಮಾರ್ನಿಂಗಿಂದ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮದುವೆ ತುಂಬ ಚೆನ್ನಾಗಾಯಿತು. ಅದರಲ್ಲಿ ಒಂಚೂರು ನಮಗೊಂದು ಸ್ವಲ್ಪ ಬೇಜಾರಾಯಿತು. ಅದೆಲ್ಲ ಯಾಕೆ ಬಿಡು, ಈಗ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲರೂ ಶೇರ್ ಮಾಡ್ಕೊತೀನಿ. ಹಾಗೆ ಬಟ್ಟೆಗಳೆಲ್ಲ ನನ್ನ ಮಗಳಿಗೆ ತೆಗೆಯುವಾಗೆಲ್ಲ ಕಿತ್ಕಿ ಎಲ್ಲ ಬೀರು ಎಲ್ಲ ಗಜಿಬಿಜಿ ಆಗ್ಬಿಟ್ಟಿದೆ. ಸೊ ಇವತ್ತು ಬಟ್ಟೆ ಎಲ್ಲ ಕ್ಲೀನಾಗಿ ಮರ್ಚಿ ಎತ್ತಿಡಬೇಕು. ತುಂಬಾ ಕೆಲಸ ಇದೆ. ಮದುವೆ ಟೈಮಲ್ಲಿ 2 ದಿನದಲ್ಲಿ ಮಸ್ತಾಗಿ ಹೋಗ್ಬೇಕು ಅಂತ ಹೆಂಗಂದರೆ ಹಂಗೆ ಇಳ್ದು ಅರ್ಜೆಂಟಾಗಿ ಬೀರು ಎಲ್ಲ ಗಲೀಜು ಮಾಡಿಟ್ಟಿದ್ದೀರಿ. ಇವತ್ತು ಅದೆಲ್ಲ ಕ್ಲೀನ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ. ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ನಮ್ಮ ಮುಜ್ಜು ಹತ್ರ ಯಾವ್ಯಾವ ಫ್ರಾಕ್ ಗೌನ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಹೇಗಿದ್ರೇನು ಇವಾಗ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಎಲ್ಲ ಬಟ್ಟೆ ಎಲ್ಲ ಎಳ್ದು ಎಲ್ಲ ಮೊರ್ಚಿರೋ ಅದೆಲ್ಲ ಹಾಳಾಗಿದೆ. ಸೊ ಹಾಗೆ ಅದನ್ನು ಕ್ಲೀನ್ ಮಾಡ್ದಂಗೂ ಆಗುತ್ತೆ. ಹಾಗೆ ಬುಜ್ಜು ಹತ್ರ ಯಾವ್ಯಾವ ಅವಳ ಹತ್ರ ಡಿಸೈನ್ ಫ್ರಾಕ್ಸ್, ಗೌನ್, ಲಂಗ ದಾವಣಿ ಇದೆ ಅದೆಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಶೇರ್ ಮಾಡ್ತೀನಿ. ಇವಾಗ ಮಾರ್ನಿಂಗ್ ಎದ್ದಿದ್ರಿ, ಇನ್ನೂ ಟೀ ಕಾಫಿ ಏನೂ ಇಲ್ಲ. ಸೊ ಯಜಮಾನ್ರಿಗೆ ಟೀ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ದಿನ ಏನೇನಾಯಿತು ಎಲ್ಲನೂ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾವ ಥರ ವಿಡಿಯೋ ಬೇಕೋ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಯಾವ ಥರ ವಿಡಿಯೋ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ವಿಡಿಯೋನು ಮಾಡಿರೋದ್ರಿಂದ ಮತ್ತೆ ರಿಪೀಟ್ ಅದೇ ಹೆಂಗಪ್ಪ ಶೇರ್ ಮಾಡ್ಕೊಳೋದು ಅನ್ನಿಸ್ತಾ ಇದೆ. ಸೊ ಇದೇ ಥರ ವಿಡಿಯೋ ಮಾಡ್ಕೊಂಡು ಹೋಗ್ಲಾ, ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ? ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಇವಾಗ ಬನ್ನಿ, ಬೇಗ ನಮ್ಮ ಯಜಮಾನ್ರಿಗೆ ಟೀ ಮಾಡಿಕೊಡ್ತೀನಿ. ಹಾಗೆ ಬ್ರೇಕ್ಫಾಸ್ಟನ್ನು ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನಮ್ಮ ಕಬೋರ್ಡ್ನ ಕ್ಲೀನ್ ಮಾಡುವಾಗ. ಸೊ ಹಾಗೆ ಬುಜ್ಜು ಹತ್ರ ಏನೇನಿದೆ ಎಲ್ಲನೂ ಶೇರ್ ಮಾಡ್ಕೊತೀನಿ, ಓಕೆನಾ? ಈಗ ಬಂದು ಕಾಫಿ ಮಾಡ್ತಾ ಇದೀನಿ. ಯಜಮಾನ್ರಿಗೆ ಒಂದು ಗ್ಲಾಸ್ ಟೀ ಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಸೊ ಅವ್ರಿಗೆ ಟೀ ಕೊಟ್ಟು ಬಂದು ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಸತಿ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡೋದ್ರಿಂದ ಇವತ್ತು ಡೀಟೇಲ್ ಆಗಿ ಏನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಬಂದು ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ರವೆ ಹಾಕಿ ಹುರಿದಿ ಮಾಡ್ತಾ ಇದ್ದೀನಿ. ಕ್ವಿಕ್ ಆಗುತ್ತೆ ಮತ್ತೆ ಬೇಗನೂ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ. ಸೊ ಮಸಾಲೆ ಎಲ್ಲ ಹಾಕೊಂಡು ರವೆ ಹಾಕಿ ಹುರಿಯೋ ಅಷ್ಟರಲ್ಲಿ ನಾನು ಇನ್ನೊಂದ್ ಸೈಡ್ ಅಲ್ಲಿ ನೀರ್ ಕುದಿಸ್ಕೊಂತಾ ಇದ್ದೀನಿ. ನೀರ್ ಕುದಿಸ್ಕೊಂಡು ರವೆ ಹುರಿದ್ಮೇಲೆ ಇದಕ್ಕೆ ಹಾಕಿದ್ರೆ ಅಂದ್ರೆ ನಮ್ಗೆ ಗಟ್ಟಿ ಬೇಕಾ ತೆಳ್ಳಗ್ ಬೇಕಾ ಯಾವ್ದಕ್ ಬೇಕೋ ಆ ತರ ಮಾಡ್ಕೊಬಹುದು. ನಾವು ನಾರ್ಮಲ್ ಆಗಿ ಮಸಾಲೆ ಎಲ್ಲ ಹಾಕಿ ನೀರ್ ಹಾಕಿ ಕುದಿದ್ಮೇಲೆ ರವೆ ಹಾಕ್ತಿರಿ. ಆ ತರ ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ತೆಳ್ಳಗ್ ಬೇಕಾ ಮಂದಕ್ ಬೇಕಾ ಮಾಡ್ಕೊಳಕ್ಕಾಗಲ್ಲ. ನಾವ್ ಎಷ್ಟು ನೀರ್ ಹಾಕಿದ್ದು ಅದದಲ್ಲಿ ಬಂದಿರುತ್ತೆ. ಈ ತರ ಮಾಡ್ಕೊಂಡ್ರೆ ನಮ್ಗ್ ಗಟ್ಟಿ ಬೇಕಾ ಇಲ್ಲ ತೆಳ್ಳಗ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಬಿಸಿ ನೀರ್ ಆಡ್ ಮಾಡ್ಕೊಬಹುದು. ಮಾಡ್ಕೊಂಡ್ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಇಲ್ಲ ನಮ್ಗ್ ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಫಸ್ಟ್ ಚೆಕ್ ಮಾಡ್ಕೊಂಡು ಇಷ್ಟೇ ಸಾಕಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲ ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಂಬಾ ಸಾಫ್ಟ್ ಆಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಬಹುದು. ಉಪ್ಪಿಟ್ಟು ಮಾಡುವಾಗ ಒಂದ್ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನು ಇಲ್ಲಿ ಸ್ವಲ್ಪ ಸಣ್ಣದಾಗೆ ತಗೊಂಡಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ತರ ಇತ್ತು ನೋಡಿ ಫ್ರೆಂಡ್ಸ್. ಇದೆಲ್ಲ ಹಿಂಗ್ ಕಿತ್ಕಿ ಇಕ್ಕಾಳೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಬಂದು ನನ್ನ ಡ್ರೆಸ್ಸು ಇದು ನೋಡಿ ಹೆಂಗಾಗಿದೆ. ಸೊ ಇದೆಲ್ಲ ನನ್ನ ಸೀರೆಗಳು. ಇದನ್ನು ಹೆಂಗಂದರೆ ಹಂಗೆ ಇಟ್ಟಿದ್ದೀನಿ. ಇದು ಬಂದು ರೇಷ್ಮೆ ಸೀರೆ. ಸೊ ಇವಾಗ ಇಲ್ಲಿ ಕ್ಲೀನ್ ಮಾಡಬೇಕು. ಇದನ್ನು ಮಾಡೋಣ, ಹಾಗೆ ತೋರಿಸ್ತೀನಿ ಏನೇನೈತೆ ಅಂತ, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆ ಇವಾಗ ಇದೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಎಲ್ಲ ಹಿಂಗೆ ಗಜ್ಜಿ ಬಿಜ್ಜಿ ಆಗಿದೆ. ಎದ್ದೋಳು, ಹೋಗಿ ಫ್ರೆಶ್ ಅಪ್ ಆಗಿದೆಯಾ?
ಇದೆಲ್ಲ ಫೋಲ್ಡ್ ಮಾಡಬೇಕು. ಬುಜ್ಜು ಹತ್ರ ಜಾಸ್ತಿ ಏನಿಲ್ಲ, ಒಂದು ಮಿನಿಮಮ್ ಒಂದು 5-6 ಇರ್ಬೋದು. ಸೊ ಹೇಗಿದೆ ಅದನ್ನು ತೋರಿಸ್ತೀನಿ. ಏನು ಮಿಕ್ಕಿದ್ದೆಲ್ಲ ಸಿಂಪಲ್ದು ಅಷ್ಟೇ. ಸೊ ಫ್ರಾಕ್ ಗೌನ್ ಮಾತ್ರ ತೋರಿಸ್ತೀನಿ, ಓಕೆನಾ? ಬನ್ನಿ ಯಾವುದಿದೆ ನೋಡೋಣ ಇವಾಗ. ಮೊದಲಿಗೆ ಈ ಪಿಂಕ್ ಕಲರ್ ಫ್ರಾಕ್ ಇದು. ಸೊ ಸ್ಲೀವ್ ಬಂದು ಈ ತರ ಇದೆ. ಫಸ್ಟ್ ಒನ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಸ್ಕೂಲ್ ಟೈಮ್ ಅಲ್ಲಿ ಅವರು ಡ್ಯಾನ್ಸ್ ಆಡುವಾಗ ತಗೊಟ್ಟಿದ್ದು. ಸೆಕೆಂಡ್ ಬಂದು ಈ ತರ ಇದು ಮಿಡಿ ಟೈಪ್ ಅಲ್ಲಿ ಇದೆ, ಕ್ರಾಫ್ಟ್ ಅಂತ ಹೇಳ್ಬೋದು. ಸೊ ಅದದ್ದು ಬ್ಲೌಸ್ ಬಂದು ಈ ತರ ಇದೆ. ಸೊ ಎರಡನೇದು. ಥರ್ಡ್ ಒನ್ ಇದು ಅವಳ ಬರ್ತ್ಡೇ ತಗೊಟ್ಟಿದ್ದು. 3 ವರ್ಷ ಆಯ್ತೇನೋ, 3 ವರ್ಷದ ಹಿಂದೆ ಬರ್ತ್ಡೇ ತಗೊಟ್ಟಿದ್ದು. ಸೊ ಬ್ಲೂ ಕಲರು. ಇದು ಕೂಡ ಈ ತರ ಸಿಂಪಲ್ ಆಗಿದೆ. ಸೊ ಇದು ಹೋದ ವರ್ಷ ಬರ್ತ್ಡೇ ಅಲ್ಲ, ಆಚಿನ ವರ್ಷ ಬರ್ತ್ಡೇ ಇದು. ಸೊ ಆಲ್ಮೋಸ್ಟ್ ಬರ್ತ್ಡೇಗೆ ಸ್ವಲ್ಪ ಫ್ರಾಕ್ ಗೌನ್ ಆ ತರ ತಗೊಡ್ತೀರಿ. ಸೊ ಇವೆಲ್ಲಾನು ಅವಳ ಬರ್ತ್ಡೇದೆ ಅಂತ ಹೇಳ್ಬೋದು, ಒಂದೊಂದು ವರ್ಷದ ಬರ್ತ್ಡೇ ಅಂತ ಹೇಳ್ಬೋದು. ಸೊ ಈ ಫ್ರಾಕ್ ಬಂದು ಈ ತರ ಇದೆ. ಸೊ ಗೌನ್ ಅಂತ ಹೇಳ್ಬೋದು, ಫ್ರಾಕ್ ಗೌನ್ ಏನೋ ಒಂದ್ ಹೇಳ್ಬೋದು. ಸೊ ಇನ್ನೊಂದು ಬಂದು ಇದು ನನ್ನ ತಂಗಿ ಮನೆ ಪುನೋಜಿನ್ಗೆ ನನ್ನ ತಂಗಿ ಅವಳಿಗೆ ಅಂತ ಸ್ಟಿಚ್ ಮಾಡಿ ಕೊಡ್ಸಿದ್ದು. ನೋಡೋದಕ್ಕೆ ಈ ತರ ಇದೆ. ಈ ಡ್ರೆಸ್ ಅವಳು ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾಳೆ, ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ನೋಡೋದಕ್ಕೆ ಸಿಂಪಲ್ ಆಗಿದ್ರೇನು ಲುಕ್ ಅಲ್ಲಿ ಮಾತ್ರ ಸೂಪರ್ ಆಗಿ ಕಾಣಿಸ್ತಾಳೆ, ಸ್ಟಿಚ್ ಮಾಡ್ಸಿರೋದಲ್ವಾ, ಹಂಗಾಗಿ. ಫೋರ್ತ್ ಒನ್ ಅದಾಯ್ತು. ಇದು ಫಿಫ್ತ್. ಇದು ಸಿಂಪಲ್ ಫ್ರಾಕ್ ಪಿಂಕ್ ಕಲರ್ ಅಂತ ಹೇಳ್ಬೋದು. ಇದು ನನ್ನ ತಂಗಿ ಗಿಫ್ಟ್ ಮಾಡಿರೋದು ಅವಳ ಬರ್ತ್ಡೇಗೆಲ್ಲ, ಯಾವ್ದೋ ಒಂದು ಫಂಕ್ಷನ್ಗೆ ಗಿಫ್ಟ್ ಮಾಡಿರೋದು ಅವಳಿಗೆ. ಸೊ ಇದೊಂದು. ಮತ್ತೆ ಲಾಸ್ಟ್ ಅಲ್ಲ, ಇದು ತುಂಬಾ ಸ್ವಲ್ಪ ಚಿಕ್ಕದಾಗಿದೆ. ಇದು ಏನಕ್ಕಂದ್ರೆ ಅವಳದು ಒಂದು ಫಂಕ್ಷನ್ ಮಾಡಿದ್ರಿ, ಕಿವಿ ದೇವ್ರ ಅಂದ್ರೆ ಕಿವಿ ಚುಚ್ಚುತ್ತೀರಲ್ವಾ, ಆ ತರದ್ ಒಂದು ಫಂಕ್ಷನ್ ಮಾಡಿದ್ರಿ. ಆ ಟೈಮಲ್ಲಿ ಚಿಕ್ಕಪೇಟೆಲಿ ಹೋಗಿ ತಗೊಂಡ್ಬಂದಿದ್ದು. ಇದ್ರ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ. 2,000 ಕೊಟ್ಟಿದ್ದು ಇದಕ್ಕೆ. ಆಲ್ಮೋಸ್ಟ್ ಒಂದು 4 ವರ್ಷ ಆಯ್ತೇನೋ. ಇವಾಗ ಚಿಕ್ಕದಾಗಿದೆ, ಇನ್ನೊಂದ್ ಸ್ವಲ್ಪ ದಿನ ಹಾಕಿ ಅವಳ ತಂಗಿ ಕೊಟ್ಬಿಡ್ತಾಳೆ. ಸೊ ಅದೊಂದು. ಮತ್ತೆ ಮೊನ್ನೆ ಮದ್ವೆಗ್ ತಗೊಂಡಿದ್ರಲ್ವಾ, ಅವೆರಡು ಜೊತೆ ಅಷ್ಟೇ. ಇಷ್ಟೇ ಇರೋದು ಬುಜ್ಜು ಹತ್ರ, ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ಒಂದು 6 or 7 ಏನೋ ತೋರಿಸಿದೀನೇನೋ ಅನ್ಸುತ್ತೆ. ಸೊ ಟೋಟಲ್ ಒಂದು 8 ಇರ್ಬೋದೇನೋ ಎಲ್ಲ ಸೇರಿ, ಅಷ್ಟೇ ಇರೋದು. ಇದನ್ನೇ ಮಿಕ್ಸ್ ಮಾಡಿ ಯಾವ್ದಾನ ಫಂಕ್ಷನ್ಗಳಿಗೆ, ಮದ್ವೆಗಳಿಗೆ ಹಾಕೊಂಡು ಹೋಗ್ತಾ ಇರ್ತಾಳೆ. ಮೊನ್ನೆ ಮದ್ವೆಗೆ ಬಂದು ಇವೆರಡು ಡ್ರೆಸ್ ತಗೊಂಡಿದ್ದು, ವಿಡಿಯೋದಲ್ಲಿ ನೋಡಿದೀರಾ. ಸೊ ಅದು ಬಂದು ಟಾಪ್ ಇತ್ತು, ಅದ್ರ ಮೇಲೆ ಇದೊಂಥರ ಕೋಟ್ ತರ ಬಂದಿದೆ, ಸೊಳ್ಳೆ ಪದ ತರ. ಸೊ ಇದು ಪರ್ಪಲ್ ಅಲ್ಲಿ ತಗೊಂಡ್ರಿ. ಅವೆರಡು ಅಂದ್ರೆ ಇದು ಮತ್ತೆ ಇನ್ನೊಂದು ಗೌನ್ ತೋರಿಸ್ತೀನಲ್ವಾ, ಮದ್ವೆಗೆ ತಗೊಂಡಿದ್ದು. ಇವೆರಡು ಸೇರಿಸಿ ನಾವು 3,500 ಕೊಟ್ರಿ, ಎರಡಿಗೂ ಸೇರಿ. ಅವ್ರು 4,500 ಹಾಕಿದ್ರು. ಸೊ 1,000 ಲೆಸ್ ಮಾಡಿ, ಬಾರ್ಗಿನ್ ಮಾಡಿ ನಾವು 3,000 ಕೇಳಿದ್ರಿ, ಒಂದೂವರೆ ಅಂತ ಲೆಕ್ಕದಲ್ಲಿ. ಅವರು ಕೊಟ್ಟಿಲ್ಲ ನಮ್ಗೆ. ಸೊ ಬಾರ್ಗಿನ್ ಮಾಡಿ ಲಾಸ್ಟ್ಗೆ 3,500 ರೂಪಾಯಿ ಕೊಟ್ಟಿ ಇದೊಂದು. ಇದ್ರಿಗೆ ವೇಲ್ ಬಂದು ಸೇಮ್ ಸ್ಯಾರಿ ಲಂಗ ದಾವಣಿ ವೇರ್ ಮಾಡಲ್ವಾ, ಆ ತರ ಇದೆ. ತುಂಬಾ ಚೆನ್ನಾಗಿತ್ತು, ಸಿಂಪಲ್ ಆಗಿ. ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮದ್ವೆಯಲ್ಲಿ ವೇರ್ ಮಾಡಿದ್ಲಲ್ವಾ, ಹಂಗಾಗಿ. ಇವಾಗಂತೂ ಬಟ್ಟೆ ತೆಗಿಬೇಕಂದ್ರೇನೆ ಭಯ ಆಗುತ್ತೆ, ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಕೆಲವರು ದಿನ ತೆಗಿಯೋರ್ಗೆ ಅಭ್ಯಾಸ ಇರುತ್ತೆ, ರೇಟ್ ಹೆಂಗಿರುತ್ತೆ, ಯಾವ ತರ ಬಾರ್ಗಿನ್ ಮಾಡ್ಬೋದು ಅಂತ. ನಾವ್ ಯಾವಾಗೋ ವರ್ಷಕ್ಕೊಂದ್ಸತಿ, ವರ್ಷದಲ್ಲಿ 2 ಸತಿ ಹೋದಾಗ ನಮ್ಗೆ ಗೊತ್ತಾಗೋದೇ ಇಲ್ಲ. ಹೋಗೋಕ್ ಮುಂಚೆನೆ ಅನ್ಕೊಂಡೋದೆ, ಯಪ್ಪ ನಮ್ಗೆ ಯಾರು ಟೋಪಿ ಹಾಕ್ದಿರ ಇರ್ಲಿ ಅಂತ. ಸೊ ಹೋಗಿ ಈ ಗೌನ್ ಒಂದು. ಸೊ ಇದು ಅದು ತಗೊಂಡಿದ್ದು 3,500 ಕೊಟ್ರಿ ಮೊನ್ನೆ ಮದ್ವೆಗೆ. ನಾವ್ ಕೊಟ್ಟಿರೋ ರೇಟು ಅಮೌಂಟು ವರ್ತ್ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಮ್ಮ ಅಂತ ಇದು ಜಾಸ್ತಿನೇ ಆಯ್ತು ಅಂತ. ಸೊ ನಾವ್ 3,000 ಕೇಳಿದ್ರಿ, ಅವ್ರು ಕೊಟ್ಟಿಲ್ಲ, ಹಂಗಾಗಿ 500 ಕೊಟ್ಟು ತಗೊಂಡ್ ಬಂದ್ರಿ. ಸೊ ಇಷ್ಟೇ ಬುಜ್ಜು ಹತ್ರ ಇರೋದು. ಸೊ ಇವಾಗ ಊರಿಂದ ಮಾವಿನಕಾಯಿ ತಂದಿದ್ರಲ್ವಾ, ಉಪ್ಪಿನಕಾಯಿ ಹಾಕೋಣ ಅಂತೇಳಿ ನಮ್ಮ ಯಜಮಾನ್ರು ಕಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವತ್ತು ಉಪ್ಪಿನಕಾಯಿ ಹಾಕೋಣ ಅಂತ, ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಇದು ಬಂದು ಸ್ವಲ್ಪ ಹುಳಿ ಇದೆ,
ಹಣ್ಣಾದ್ರೆ ಸ್ವೀಟ್ ಆಗಿರುತ್ತೆ. ಸೊ ಹಂಗಾಗಿ ಹುಳಿ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಎಲ್ಲ ಕಟ್ ಮಾಡ್ಕೊಂತ ಇದ್ರಿ. ಇದ್ರಲ್ಲಿ ನೀರಲ್ಲಿ ಹಾಕಿದೀನಲ್ವಾ ಅಷ್ಟ್ ಮಾತ್ರ ಉಪ್ಪಿನಕಾಯಿ ಮಾಡ್ತೀನಿ. ಇದನ್ನೆಲ್ಲ ಅಮ್ಮಗ ಎತ್ ಕಳ್ಸೋಣ ಅಂತ ಅವ್ರುನು ಮನೇಲಿ ಉಪ್ಪಿನಕಾಯಿ ಹಾಕೊಂಡ್ಲಿ ಅಂತೇಳಿ ನಮ್ಮ ಯಜಮಾನ್ರು ಎಲ್ಲ ಕಟ್ ಮಾಡ್ಕೊಡ್ತಾ ಇದಾರೆ. ಸೊ ನಾವ್ ಯಾವ ತರ ಉಪ್ಪಿನಕಾಯಿ ಮಾಡ್ತೀರಿ ಅನ್ನೋದನ್ನ ಇವತ್ತು ಶೇರ್ ಮಾಡ್ಕೊಂತ ಇದ್ರಿ. ನೀವು ಇದೇ ಮೆಥಡ್ ಅಲ್ಲಿ ಮಾಡಿ ಟೇಸ್ಟ್ ಅಂತೂ ವಾವ್ ಅನ್ಸುತ್ತೆ, ಸೂಪರ್ ಆಗಿರುತ್ತೆ. ಸೊ ಏನೇನ್ ತಗೊಂಡಿದೀನಿ ಅಂದ್ರೆ ಜೀರಿಗೆ, ಒಂದ್ ಸ್ವಲ್ಪ ಮೆಂತೆ ಮತ್ತೆ ಜೀರಿಗೆ ತಗೊಂಡಿದೀನಿ. ಈ ಮೂರುನು ಸ್ವಲ್ಪ ಹುರ್ಕೊಬೇಕಾಗುತ್ತೆ. ತೀರ ಮೀಡಿಯಂ ಅಲ್ಲಿ ಇಟ್ಕೊಂಡು ಘಮ ಬರೋ ಗಂಟ ಚೆನ್ನಾಗಿ ಇದನ್ನ ಹುರ್ಕೊಬೇಕಾಗುತ್ತೆ. ಇದನ್ನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂತೀನಿ ನಾನು. ಸೊ ಮತ್ತೆ ಉಪ್ಪಿನಕಾಯಿಗೆ ಬಂದು ಎಣ್ಣೆ, ಸಾಸಿವೆ, ಜೀರಿಗೆನ ಒಗ್ಗರಣೆ ಮಾಡ್ಕೊಂತ ಇದ್ದೀನಿ. ಸೊ ಇದನ್ನ ಸ್ವಲ್ಪ ಚಿಟಪಟ ಆದ್ಮೇಲೆ ಎಣ್ಣೆನ ಸ್ವಲ್ಪ ಹಾರಿಸ್ಕೊಬೇಕು. ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಮತ್ತೆ ಮಾವಿನಕಾಯಿನ ಮುಂಚೆನೆ ತೊಳ್ದಿ ಇಟ್ಟಿದ್ರಿ, ಅದ್ರಲ್ಲಿ ನೀರಿನ ಅಂಶ ಇತ್ತು. ಸ್ವಲ್ಪ ಪ್ಯಾನ್ ಕೆಳಗೆ ಹಾಕೊಂಡು ನೀರಿನ ಅಂಶನೆಲ್ಲ ಸ್ವಲ್ಪ ಆರಿಸ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡು ಇವಾಗ ಉಪ್ಪು ಮತ್ತೆ ಅರಿಶಿನ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀರೋ ಆ ಪುಡಿನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಬೇಕಾಗುತ್ತೆ. ಎಲ್ಲಾನು ಹಾಕೊಂಡು ಉಪ್ಪು ಮತ್ತೆ ಖಾರದ ಪುಡಿ ಸಮ ಪ್ರಮಾಣ ಆಗಿರ್ಬೇಕು. ಒಂದ್ ಸ್ವಲ್ಪ ಕಮ್ಮಿ ಆದ್ರೇನು ರುಚಿ ಅಷ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಉಪ್ಪು ಮತ್ತೆ ಖಾರ ಕರೆಕ್ಟ್ ಆಗಿ ಹಾಕಿ, ಸೊ ಉಪ್ಪು, ಖಾರ, ಅರಿಶಿನ ಪುಡಿ ಮತ್ತೆ ಜೀರಿಗೆ, ಮೆಂತೆ ಪುಡಿ ಮಾಡ್ಕೊಂಡಿದ್ರಲ್ಲ ಹುರ್ದಿ ಅದನ್ನ ಹಾಕೊಂಡಿದೀನಿ. ಮತ್ತೆ ಎಣ್ಣೆ ಬಿಸಿ ಮಾಡಿ ಆರಿಸಿಟ್ಕೊಂಡಿದ್ನಲ್ವಾ ಅದನ್ನ ಹಾಕ್ತಾ ಇದೀನಿ. ಎಣ್ಣೆ ಜೊತೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಸೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿನ ಎಲ್ಲ ಈಚೆ ಕಡೆ ಇಟ್ಟಿದ್ದೀನಿ ನಾನು. ಸೊ ಅದೆಲ್ಲ ಎಣ್ಣೆ ಮತ್ತೆ ಮಾವಿನಲ್ಲಿ ನೀರಿನ ಅಂಶ ಇರುತ್ತಲ್ವಾ ಅದೆಲ್ಲ ಬಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತೇಳಿ ಒಂದಿನ ಬಿಟ್ಟು ಆಮೇಲೆ ಜಾರ್ಗೆ ಹಾಕಿ ನಾನು ಫ್ರಿಜ್ ಅಲ್ಲಿ ಇಟ್ಕೊಂತೀನಿ. ಈಚೆ ಕಡೆ ಇಟ್ಟಿಲ್ಲ, ಈಚೆ ಕಡೆನು ಇಟ್ಕೊಬಹುದು, ಆದ್ರೆ ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಬೇಕಾದಾಗ ತಿನ್ನೋಣ ಅಂತೇಳಿ. ಟೇಸ್ಟ್ ಅಂತೂ ವಾವ್ ಅನ್ಸ್ತು, ಸೂಪರ್ ಆಗಿತ್ತು. ನೀವು ಒಂದ್ಸತಿ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ. ಇಲ್ಲಾಂದ್ರೆ ನೀವ್ ಯಾವ ತರ ಮಾಡ್ತೀರಾ ಅದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಮ್ಮ ಹೇಳ್ಕೊಟ್ಟಿರೋದು ನನಗೆ ಇದೇ ತರನೇ, ನಾನು ಅದೇ ತರ ಮಾಡಿದೀನಿ. ಮತ್ತೆ ನಾವು ಏನಾದ್ರು ಮನೇಲಿ ಸಾಂಬಾರ್ ಏನಾದ್ರು ಇಲ್ಲ ಅಂದಾಗ ನಾವು ಇದರಲ್ಲೇ ತಿಂತೀರಿ. ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿದರೆ, ನನ್ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಮಾಡಿದ ತಕ್ಷಣನೇ ಒಂದ್ ಪ್ಲೇಟ್ ಹಾಕೊಂಡು ತಿಂದ್ರು, ಅಷ್ಟು ರುಚಿಯಾಗಿತ್ತು. ಅವ್ರಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಅನ್ನೋದ್ ಜೊತೆ. ಮತ್ತೆ ಹಾಗೆ ನಂಚ್ಕೊಳೋದು ಕೂಡ ನಮ್ಮ ಯಜಮಾನ್ರು ಮತ್ತೆ ನನ್ ಮಕ್ಳು ಇಬ್ರುನು ಚೆನ್ನಾಗಿ ತಿಂತಾರೆ. ಸೊ ಹಂಗಾಗಿ ಉಪ್ಪಿನಕಾಯಿ ಹಾಕಿರೋದು ತುಂಬಾನೇ ಟೇಸ್ಟ್ ಆಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ನಾನು. ಟ್ರೈ ಮಾಡಿದ್ರೆ ನಿಮ್ಗೆ ಯಾವ ತರ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಜಾರ್ ಇದ್ರೆ ಜಾರಲ್ಲಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ, ಯಾವಾಗ ಬೇಕೋ ಅವಾಗ ತಿನ್ಬೋದು. ಸೊ ಇವಾಗ ನಾನು ನೈಟ್ಗೆ ಅಡಿಗೆ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರ್ ಮಾಡೋಣ ಅಂತೇಳಿ ಕೊಬ್ಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ, ಕಳ್ಳೆಪಪ್ಪು ಇಷ್ಟನ್ನು ಎಲ್ಲಾನು ಹಸೆದೆ ತಗೊಂಡಿದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ. ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಬಂದು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವ್ ಏನು ಮಸಾಲ ರುಬ್ಬಿಟ್ಕೊಂಡಿದ್ದೀರೋ ಹಸೆದು ಅದನ್ನ ಇಲ್ಲಿ ಆಡ್ ಮಾಡ್ಕೊಂಡು ಇದು ಹಸೆ ವಾಸನೆ ಹೋಗೋ ಗಂಟ ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ನೀವು ಗಟ್ಟಿಗ್ ಬೇಕೋ ತೆಳ್ಳಗ್ ಬೇಕೋ ನಿಮ್ಗೆ ಯಾವ ತರ ಅನ್ಸುತ್ತೋ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಎಲ್ಲಾನು ಹಸೆದೆ ತಗೊಂಡಿದ್ದೀರಿ, ಎಣ್ಣೆಲಿ ಏನು ಫ್ರೈ ಮಾಡಿಲ್ಲ. ಹಂಗಾಗಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಇದನ್ನ ಕುದಿಸ್ಕೊಬೇಕಾಗುತ್ತೆ. ನಾನೊಂದ್ ಸ್ವಲ್ಪ ನೀರ್ ಹಾಕೊಡ್ತೀನಿ. ಇದು ಕುದ್ದಿದ್ದಾದ್ಮೇಲೆ ಇನ್ನು ಗಟ್ಟಿ ಆಗುತ್ತೆ ಅಲ್ವಾ, ಹಂಗಾಗಿ. ಮತ್ತೆ ನಾನು ಇಲ್ಲಿ ಬಂದು ಮೊಟ್ಟೆನ ನಾನು ಸಪ್ರೇಟ್ ಆಗಿ ಬೇಯಿಸ್ಕೊಂತ ಇಲ್ಲ, ಇದರಲ್ಲೇ ಒಡ್ದಿ ಹಾಕೊಂತ ಇದೀನಿ. ನೀವು ಬೇಕಾದ್ರೆ ಸಪ್ರೇಟ್ ಆಗಿ ಬಾಯ್ಲ್ ಮಾಡ್ಕೊಂಡು ಅದನ್ನ ಪೀಸ್ ಮಾಡಿ ಕೂಡ ಇಲ್ಲಿ ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಮೊಟ್ಟೆ ಒಡೆದು ಕೂಡ ಮಾಡ್ಕೊಬಹುದು. ನಾನು ಡೈರೆಕ್ಟ್ ಆಗಿ ಇದಕ್ಕೆ ಒಡೆದಿ ಇನ್ನೊಂದು 10 ನಿಮಿಷ 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಮೊಟ್ಟೆ ಸಾಂಬಾರ್ ಇಲ್ಲಾಂದ್ರೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿತ್ತು. ಸೊ ಈ ತರ ನೋಡಿ, ಒಂದೊಂದ್ ಮೊಟ್ಟೆನೆ ಒಂದೊಂದ್ ಸೈಡ್ ಅಲ್ಲಿ ಹೊಡ್ಕೊಂಡ್ ಬಂದ್ರೆ ಮೊಟ್ಟೆ ಹೊಡೆದ್ಮೇಲೆ ಫುಲ್ ಹೈಯಲ್ಲಿ ಇಟ್ಕೊಬಾರ್ದು, ಸೀದೋಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು
ಮೊಟ್ಟೆ ಅಂದ್ರೆ ಚೆನ್ನಾಗಿ ಬಾಯ್ಲ್ ಆಗೋ ಗಂಟ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಿಮ್ಗೂ ಈ ರೆಸಿಪಿ ಇಷ್ಟ ಆದ್ರೆ ಒಂದ್ಕಿತ ಟ್ರೈ ಮಾಡಿ ನೋಡಿ. ನಮ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ದೋಸೆಗೆ ಮತ್ತೆ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಚಪಾತಿ ಮಾಡ್ಕೊಂಡಿದ್ದೆ. ಸೊ ನೋಡ್ಬೋದು ಈ ತರ ಆಗಿರುತ್ತೆ. ನೀವು ಒಂದೊಂದೇ ಮೊಟ್ಟೆ ತಗೊಂಡು ಸರ್ವ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿತ್ತು.